ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀವಿ. ಈಗ ಮಧ್ಯಾಹ್ನ 3 ಗಂಟೆ ಆಗೈತಿ. 3 ಗಂಟೆ ಅಲ್ಲ, 3:28 ಆಗಕ್ಕೆ ಬಂದೈತಿ. ಸೊ ನಾನು ಮತ್ತು ಇವರು ಫುಲ್ ನಮ್ಮ ಎಂಟರ್ಪ್ರಿನಿಯರ್ ಲುಕ್ ಒಳಗೆ ರೆಡಿ ಆಗೀವಿ. ಬಿಕಾಸ್ ಈಗ ಒಂದು ಕಂಪನಿನ ನಡ್ಸಾಕತ್ತೀವಿ ಅಂದ ಮೇಲೆ ಹೊಸ ಹೊಸ ಅಪಾರ್ಚುನಿಟೀಸ್ ನಮಗೆ ಸಿಗಾಕತ್ತವು. ಒಂದಲ್ಲಿ ಎರಡು. ಸೊ ಹೀಗಾಗಿ ಏನಪ್ಪ ಅಪಾರ್ಚುನಿಟಿ ರೆಡಿಯಾಗಿ ಎಲ್ಲಿ ಹೊಂಟೀವಿ ಅಂದ್ರೆ ಬೆಳಗಾವಿ ಒಳಗೆ ಸುವರ್ಣ ವಿಧಾನಸೌಧ ಐತಿ. ಅಲ್ಲಿ ಇವತ್ತು JIF ಮತ್ತು ಗೌರ್ಮೆಂಟ್ ಏನ್ರದ ಡಿಜಿಟಲ್ ಎಕನಾಮಿ ಮಿಷನ್, ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಜಿಟಲ್ ಇಕನಾಮಿ ಮಿಷನ್ ಕಡೆಯಿಂದ ಒಂದು ಇನ್ಫ್ಲೂಯೆನ್ಸರ್ ಸಮಿಟನ್ನು ಇದನ್ನು ಮಾಡ್ಯಾರು, ಆರ್ಗನೈಸ್ ಮಾಡ್ಯಾರು. ಸೊ ಇವತ್ತು ಅದರದ ಪ್ಯಾನಲ್ ಡಿಸ್ಕಷನ್ ಐತಿ. ಆ ಪ್ಯಾನಲ್ ಡಿಸ್ಕಷನ್ ಒಳಗೆ ನನಗೆ ಮತ್ತು ವಿನಯವ್ರಿಗೂ ಆ್ಯಸ್ ಅ ಸ್ಪೀಕರ್ ಅಂತ ಇನ್ವೈಟ್ ಮಾಡ್ಯಾರು. ಸೊ ಇದು ನಮಗಾಗಿ ಒಂದು ಭಾಳ ಮಸ್ತ್ ಅಪಾರ್ಚುನಿಟಿ ಐತಿ. ನಮ್ಮ ಕ್ಲಾಸ್ ಮುಖಾಂತರ ನಾವೇನೆಲ್ಲ ಸ್ಕಿಲ್ ಮುಖಾಂತರ ವುಮನ್ ಎಂಪವರ್ಮೆಂಟ್ ಮಾಡಕ್ಕೆ ಟ್ರೈ ಮಾಡಕತ್ತೀವಿ. ನರ್ವಸ್ ಅಲ್ಲ, ಅದು ಎಂಟರ್ಪ್ರಿನಿಯರ್ ಎಂಪವರ್ಮೆಂಟ್ ಅವೆಲ್ಲ ಸೇಮ್ ವರ್ಡ್ ಇರ್ತಾವಲ್ಲ. ಏನು ಮಾತಾಡತ್ತೆ ನಂಗೆ ತಿಳಿವತ್ತು. ಬಿಕಾಸ್ ಈಗ ಸದ್ಯ ಲಕ್ಷ ಎಲ್ಲ ಅಲ್ಲೇ ಹತ್ತೈತೆ ನಂದು. ಬಿಕಾಸ್ ಸ್ವಲ್ಪ ನರ್ವಸ್ನು ಆಗೇನಿ, ಸ್ವಲ್ಪ ಎಕ್ಸೈಟೆಡ್ನು ಆಗೇನಿಕಿ ಹೆಂಗೆ ಆಗೋದೈತಿ ಏನಾಗೋದೈತಿ. ಸೊ ಹಿಂಗಾಗಿ ಒಳಗೆ ಒಂದು ಚಿಂತೆ ನಡೆದೈತೆ ನನಗೆ ತಲೆಯಾಗ. ಸೊ ಅದ್ರೊಳಗೆ ನಾ ಏನೇನು ಮಾತಾಡತ್ತೆ ನನಗೆ ತಿಳಿವತ್ತು. ಸೊ ನಮಗೆ ಆಲ್ ದ ಬೆಸ್ಟ್ ಹೇಳ್ರಿ. ಇವತ್ತಿನ ಪ್ಯಾನಲ್ ಡಿಸ್ಕಷನ್ ಮಸ್ತ್ ಆಗಲಿ, ನಮಗೆಲ್ಲ ನಮ್ಮ ಪಾಯಿಂಟ್ಸನ್ನು ಚಂದಂಗೆ ಹೇಳಕ್ಕೆ ಬರಲಿ ಚಂದಂಗೆ. ಬಿಕಾಸ್ ಯಾಕೆ ನರ್ವಸ್ ಆಗಿನಂದ್ರೆ ಅಲ್ಲಿ ಗೌರ್ಮೆಂಟ್ ರಿಪ್ರೆಸೆಂಟೇಟಿವ್ಸ್ನು ಇರ್ತಾರೋ. ಅವ್ರ ಮುಂದೆ ನಮ್ಮ ಈ ಕ್ಲಾಸಸ್ದಾಗಿರ್ಬೋದು, ನಮ್ಮ ಈ ಇನ್ಫ್ಲುಯೆನ್ಸರ್ ಫೀಲ್ಡ್ದ ಏನು ಚಾಲೆಂಜಸ್ ಅದಾವು, ಯಾವ ಥರ ಕಾಂಟೆಂಟ್ ಕ್ರಿಯೇಷನ್ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ನಾವು ಯಾವ ರೀತಿ ಜರ್ನಿನ ಮುಂದುವರ್ಸಿದ್ವಿ, ನಮ್ಗೆ ಏನೇನು ಚಾಲೆಂಜಸ್ ಬಂದು ಅದನ್ನೆಲ್ಲ ಹೇಳೋದಿರ್ತೈತಿ. ಸೊ ಹಿಂಗಾಗಿ ಸ್ವಲ್ಪ ನರ್ವಸ್ ಆಗೀನಿ ನಾನು. ಸೊ ಬರ್ರಿ, ತಡ ಆಗೈತಿ ಯಾಕಂದ್ರೆ ಆಲ್ರೆಡಿ 4:15 ಅಂದ್ರೆ ಅಲ್ಲಿ ಬರ್ರಿ ಅಂತ ಹೇಳಕತ್ತಾರು. ಫೋನ್ ಬರಾಕತ್ತು. ಲೆಟ್ಸ್ ಗೋ. ನೋಡ್ರಿ ನಮ್ಮ ಬೆಳಗಾವಿ ಸುವರ್ಣ ವಿಧಾನಸೌಧ. ಸೊ ಇಷ್ಟು ದಿನ ಆ್ಯಕ್ಚುಲಿ ಇಲ್ಲಿಂದ ಬರೀ ಅಡ್ಡಾಡ್ತಿದ್ವಿ. ಇದು ಏನೈತಿ, ಇದು ಹೈವೇ ಐತಿ. ಹೀಗಾಗಿ ಎಲ್ಲಿ ಊರಿಗೆ ಹೋಗ್ಬೇಕಾದ್ರೂ ನಾವು ಇಲ್ಲಿಂದನೇ ಅಡ್ಡಾಡ್ತಿದ್ವಿ. ಸೊ ಹೊರಗಿಂದನೇ ನೋಡ್ತಿದ್ವಿ. ಸೊ ಇವತ್ತು ಫೈನಲಿ ಒಳಗೆ ಹೊಂಟೀವಿ. ಇಷ್ಟು ದಿನ ಬರೀ ಮಾತಾಡ್ತಿದ್ವಿ ಒಳಗೆ ಹೆಂಗಿರ್ಬೋದಲ್ಲ ಏನಿರ್ಬೋದಲ್ಲ ಅಂತ ಹೇಳಿ. ಹೌದಲ್ಲ ರೀ? ಇದು ಎಂಟ್ರೆನ್ಸ್ ಒಳಗೆ ಬಿಡ್ತಾರೋ ಇಲ್ಲ ಕೇಳಬೇಕು. ಇಲ್ಲಿ ಅಲ್ಲಿ ಹೇಳಬೇಕೇನೋ ಎಂಟ್ರೆನ್ಸ್ಗೆ ನಾವು ಈ ಪ್ರೋಗ್ರಾಮಿಗೆ ಬಂದೀವಿ ಅಂತ ಹೇಳಿ. ಸೊ ಇಲ್ಲಿ ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಅವ್ರ ಸ್ಪೆಷಲ್ ಇನ್ವಿಟೇಷನ್ ಸ್ಪೆಷಲ್ ಒಕೇಶನ್ ಇರೋ ತನಕ ಬಿಡಂಗಿಲ್ಲ. ಸೊ ಫೈನಲಿ ಟುಡೇ ವಿ ಗಾಟ್ ದಟ್ ಅಪಾರ್ಚುನಿಟಿ. ಫೈನಲಿ ಒಳಗೆ ಹೊಂಟ್ವಿ. ಎಸ್, ಸಾನು ಹೋಗಿ ಬಂದಾಳ. ನಮ್ಮ ಸಾನು ಸ್ಕೂಲ್ ಥ್ರೂ ನಾವು ಇವತ್ತು ಹೋಗಿ ಬಂದಾಳ. ಹಾಕಿದ್ದೇನೋ ಇದ್ದಾಗ ಕರ್ಕೊಂಡು ಹೋಗಿದ್ರಲ್ಲ ಎಕ್ಸಿಬಿಷನ್ ಏನೋ ಇದ್ದಾಗ. ಸೊ ಇಲ್ಲಿಂದ ಇದು ಈ ರೀತಿ ಕಾಣಿಸತೈತಿ. ನಾವೀಗ ಒಳಗೆ ಎಂಟರ್ ಆಗಕತ್ತೀವಿ. ದಿಸ್ ಈಸ್ ಅ ಎಂಟ್ರೆನ್ಸ್ ರೋಡ್. ಸೊ ಒಳಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಆಮೇಲೆ ಒಳಗೆ ಹೋಗ್ಬೇಕು. ಎಷ್ಟಾಗತ್ತೆ ಅಷ್ಟು ಶೂಟ್ ಮಾಡು. ಬಟ್ ಮೇ ಬಿ ನಂಗೆ ಅನ್ಸುಂಟಿ ಒಳಗದ್ದು ಎಲ್ಲ ಏನು ಶೂಟ್ ಬಂದಿರ್ತೈತಿ. ಬಟ್ ಟ್ರೈ ಮಾಡೋಣ ಎಷ್ಟಾಗತ್ತೆ ಅಷ್ಟು. ಓಕೆ, ನಾರೇ ಫುಲ್ ಎಲ್ಲ ತೋರಿಸ್ಬೇಕು ನಮ್ಮೆಲ್ಲ ವ್ಯೂವರ್ಸ್ಗೆ. ಅಂದ್ರೆ ಅಲೌಡ್ ಇರಂಗಿಲ್ಲ ಒಟ್ಟಿಗೆ, ಯಾಕಂದ್ರೆ ಭಾಳ ಇದನ್ನ ಎಲ್ಲ ಇದೆ. ಓ ಗಾಂಧೀಜಿ ಕೂತಾರಲ್ಲ ಅಲ್ಲಿ. ನಮಸ್ತೆ ಗಾಂಧೀಜಿ. ಕರೆಕ್ಟ್ 4:15 ಬಂದಿವಪ್ಪಿ. ಕರೆಕ್ಟ್ 4:15 ಕರೆದಿದ್ರು. ಡಾಟ್ 4:15 ಅಂದ್ರೆ ಇಲ್ಲಿ ರೀಚ್ ಅದೇವಿ. ಏನು ಮಸ್ತ್ ಅನ್ಸತ್ತಲ್ಲ ಇಲ್ಲಿಂದ ನೋಡೋದು ಬಿಲ್ಡಿಂಗ್. ಭಾಳ ಬಿಸಿಲೈತಿ ಮತ್ತು ಭಾಳ ಗಾಳಿ ಐತಿ. ಕಾರ್ ಹೊಡ್ಕೊತಿದ್ವಿ ಅಲ್ಲಿ ತನಕ ಚಲೋ ಅನ್ಸಾಗತ್ತಿತ್ತು. ಹಾಂ ರೀ, ಭಾಳ ಗಾಳಿ ಐತಿ. ಕೂದಲೆಲ್ಲ and that is where the problem is coming from. So this is the firm that has been like the brain and the backbone for us for any of the financial queries and the regulations that we are trying to solve. What is the stage you are at now? They expanded into lifestyle content with Sridevi Vlogs Kannada
and continue to grow across platforms. Through their courses and app, they have empowered thousands of women with practical skills. Together, they are not just building content, they are building careers and confidence. A big round of applause to them. ಹಿಂದಿ ಒಳಗೆ ಏನಾಗ್ತಿತ್ತಂದ್ರೆ ನಮ್ಮ ಕನ್ನಡದ ಈಗ ಬದ್ನಿಕಾಯಿ ಪಲ್ಯ ಅದು ಹಿಂದಿ ಒಳಗೆ ಹೇಳೋದಂದ್ರೆ ಮುಷ್ಕಿಲ್, ಆಮೇಲೆ ನಮ್ಮ ನಾರ್ತ್ ಕರ್ನಾಟಕ ಅಡುಗೆ ಹೇಳೋದಂದ್ರೆ ಮುಷ್ಕಿಲ್. ಅದೊಂಥರ ಹಿಂಗೆ ಫೀಲ್ ಆಗ್ತಿತ್ತು ನಾವು ಬಾಯ್ ಹಾರ್ಟ್ ಮಾತಾಡಕತ್ತಿಲ್ಲ, ಲೈಕ್ ಸ್ಕ್ರಿಪ್ಟೆಡ್ ಫೀಲ್ ಆಗ್ತಿತ್ತು, ಏನೋ ಈಗ ಪ್ರಿಪೇರ್ ಆಗಿ ಮಾತಾಡಕತ್ತಾಳು. ಸೊ ಅದು ಆಡಿಯನ್ಸ್ಗೆ ಕನೆಕ್ಟ್ ಆಗಕ್ಕೈತಿ, ಯಾಕೋ ಇದೇನೋ ಕನೆಕ್ಟ್ ಆಗಲ್ದು. ಸೊ ಸಂಹೌ ನಮ್ಮ ಕರ್ನಾಟಕ ಆಡಿಯನ್ಸ್ನು ನೋಡ್ತಿದ್ರ, ಸೊ ಅವ್ರಿಗೆ ಕ್ಯಾಚ್ ಆಯ್ತ, ಈಗಿನ ನಮ್ಮ ಕರ್ನಾಟಕದಕ್ಕಿದ್ದಾಳು ಸುಮ್ಮನೆ ಹಿಂದಿ ಮಾತಾಡಕತ್ತಾಳ ಅಂತ. ಸೊ ಅವ್ರು ಕಮೆಂಟ್ಸ್ ಮಾಡಕ್ ಶುರು ಮಾಡ್ರಿ, ನೀವು ಅಕ್ಕ ಹೆಂಗಿದ್ರಿ ಹಂಗೆ ಮಾತಾಡ್ರಿ. It was not an entertainment channel. It was a channel where they were actually, teaching life hacks, and it was not. They did not have, a proper this thing for that, but they used to teach something, right? So from there, I think their journey went on to vlogs and all. ಸೊ ನಂದೇನು ಒಂದು ಸಜೆಷನ್ ಏನಂತಂದ್ರೆ, ಇನಿಷಿಯಲಿ ಒಂದು 5 to 10,000 ಫಾಲೋವರ್ಸ್ ಅನ್ಬೋದು, ಸಬ್ಸ್ಕ್ರೈಬರ್ಸ್ ಅನ್ಬೋದು, ಅಲ್ಲಿ ತನ ಜಾಸ್ತಿ ಬ್ರ್ಯಾಂಡ್ ಕೊಲಾಬರೇಷನ್ ಕಡೆ ಲಕ್ಷ ಕೊಡಬೇಡ್ರಿ, ಕಾಂಟೆಂಟ್ ಕಡೆ ಲಕ್ಷ ಕೊಡ್ರಿ, ಒಂದು ನಿಶ್ ಫಿಕ್ಸ್ ಇಡೀರಿ, ಅದ ನಿಶ್ ಮೇಲೆ ವರ್ಕ್ ಮಾಡ್ರಿ, ಮತ್ತು ಆ ನಿಶ್ ರಿಲೇಟೆಡ್ ಯಾವ್ದಾರೆ ಬ್ರ್ಯಾಂಡ್ ಬಂತು ಅದನ್ನ ತಗೋರಿ. ಫಾರ್ ಎಕ್ಸಾಂಪಲ್ ನೀವು ಬೈಕ್ ಏನೋ ನಿಶ್ ಐತಿ, ಬೈಕ್ ರಿಲೇಟೆಡ್ ಯಾವ್ದಾದ್ರು ಪ್ರಾಡಕ್ಟ್ ಬಂತು ತಗೋರಿ. ಅದ್ರ ಸಡನ್ಲಿ ಒಮ್ಮೆ ಹೋಟೆಲ್ ರಿವ್ಯೂ ಮಾಡಕ್ ಹೋಗಿ ಇದನ್ನ ಮಾಡಬೇಡ್ರಿ, ಈ ರೀತಿ ಭಾಳ ಮಾಡಕ್ ಮಂದಿ. ಸೊ ಆ ರೀತಿ ಮಾಡಬೇಡ್ರಿ. ಮತ್ತು ಆಕಾಶ ಇದ್ದಾಗ 70 ಲಕ್ಷ 80 ಲಕ್ಷ ಎಲ್ಲ ಪಾಸಿಬಲ್ ಐತಿ, ಬಟ್ ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತೈತಿ, ಒಂದು ಚಲೋ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾಗ್ತೈತಿ. ನಿಮ್ಮ ಪ್ಯಾಷನ್ ಏನೈತಂದ್ರೆ ನಿಮಗೆ ಲೈಕ್ ಏನಾಗ್ತದೆ ಅಂದ್ರೆ ಯಾವ ಆ ಒನ್ ಥಿಂಗ್ ಐತಿ ವಿಚ್ ಯು ಕ್ಯಾನ್ ಡೂ 24 hours. I have been teaching English since 30 years. Like ma'am said, she is a English professor, so English ಕಲ್ಸಕತ್ತಾರ ಜನರಿಗೆ ಲೈಕ್ us. So just I was targeting ಹಳ್ಳಿ ಹುಡುಗರು. ನಮ್ಮ ಕಾಲೇಜ್ಗೆಲ್ಲ ಬಹಳಷ್ಟು ಹಳ್ಳಿ ಹುಡುಗರು ಬರ್ತಾ ಇದ್ರು. ಇಂಗ್ಲಿಷ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನ ಕಾಮನ್ ಎರರ್ಸ್ ಇನ್ ಇಂಗ್ಲಿಷ್ ಅಂತ ಒಂದು ಗ್ರಾಮರ್ ಒಳಗೆ ಓದ್ತೀವ್ರಿ. ಸೊ ಕಾಮನ್ ಎರರ್ಸ್ ಇನ್ ಇಂಗ್ಲಿಷ್ ಅನ್ನ ನಾನು ಆನ್ಲೈನ್ ಹೇಳ್ತಾ ಹೋದೆ. What a great journey it was. Now it's time to felicitate our speakers. I would like to call our principal and director, Dr. J. Shivkumar sir, to felicitate our guest. ಜಸ್ಟ್ ಈಗ ಮನೆಗೆ ಬಂದು ರೀಚ್ ಆದ್ವಿ. ಭಾಳ ಮಸ್ತ್ ಇವೆಂಟ್ ಇತ್ತು, ಭಾಳ ಚಂದ ಆರ್ಗನೈಸ್ ಮಾಡಿದರು. ಇವೆಂಟ್ಗೆ ಹೋಗೋ ತನಕ ಹೆಂಗಿರ್ತೈತೋ ಏನೋ, ಮತ್ತು ನಮ್ಮದೆಲ್ಲ ಸೆಷನ್ ಯಾವ ರೀತಿ ಆಗ್ತೈತಿ, ಹೆಂಗೆಲ್ಲ ಕಂಡಕ್ಟ್ ಮಾಡಿರ್ತಾರೋ ಅಂತ ಒಳಗೇನೋ ಒಂದು ಸ್ವಲ್ಪ ಎಲ್ಲ ನಡೆದಿತ್ತು ನನ್ನ ಮನಸ್ಸೊಳಗೆ ಥಾಟ್ ಪ್ರೊಸೆಸ್ಸ. ಬಟ್ ಈಗ ಕಂಪ್ಲೀಟ್ ಆದಮೇಲೆ ಭಾಳ ಹ್ಯಾಪಿ ಫೀಲ್ ಆಗಕತ್ತೈತಿ, ಭಾಳ ಮಸ್ತ್ ಫೀಲ್ ಆಗಕತ್ತೈತಿ. ಭಾಳ ಮಸ್ತ್ ಮಾಡಿದರು ಇವೆಂಟ್, ಭಾಳ ಚಂದ ಆರ್ಗನೈಸ್ ಮಾಡಿದರು. ಸ್ಪೆಷಲಿ ಈ ಇವೆಂಟ್ ಮುಖಾಂತರ ಯಂಗ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಯಂಗ್ ಜನ್ರೇಷನ್ ಜೊತೆ ಒಂದು ಇಂಟರ್ಯಾಕ್ಟ್ ಮಾಡೋ ಏನಪ್ಪ ಅಪೋರ್ಚುನಿಟಿ ಸಿಕ್ತು. ಬಿಕಾಸ್ ಈಗಿನ ಯಂಗ್ ಜನ್ರೇಷನ್ಗೆ ಸೋಷಲ್ ಮೀಡಿಯಾ ಬಗ್ಗೆ ರೈಟ್ ಡಿರೆಕ್ಷನ್ ಕೊಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೋಷಲ್ ಮೀಡಿಯಾನ ನಮ್ಮ ಲೈಫಿಗೆ ಯೂಸ್ಫುಲ್ ಆಗೋ ಹಂಗೆ, ನಮ್ಮ ಲೈಫಿಗೆ ಪ್ರೊಡಕ್ಟಿವ್ ಆಗೋ ಹಂಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಒಂದು ಡಿರೆಕ್ಷನ್ ಕೊಡೋದು ಇಂಪಾರ್ಟೆಂಟ್ ಐತಿ. ಅದರ್ವೈಸ್ ಸೋಷಲ್ ಮೀಡಿಯಾ ಮೇಲೆ ಭಾಳ ಸಲ ಏನಾಗ್ತೈತಿ ಅಂದ್ರೆ ಅನ್ನೆಸೆಸರಿ ಟೈಮ್ ಪಾಸ್ ಆಗಿಬಿಡ್ತೈತಿ. ಸೊ ಹೀಗಾಗಿ ಆ ಸೆಷನ್ ಒಳಗೆ ಅದ್ರದ್ದು ಎಲ್ಲ ಮಾತಾಡೋದಾಯಿತು. ಹೀಗಾಗಿ ಭಾಳ ಖುಷಿ ಆಯಿತು, ಭಾಳ ಚಂದ ಅನ್ನಿಸ್ತು. ಮತ್ತು ದಿಸ್ ವಾಸ್ ದ ಬೆಸ್ಟ್ ಈವೆಂಟ್ ಅಂತಲೇ ಹೇಳ್ತೀನಿ. ಈ ರೀತಿ ಮತ್ತೇನಾದರೂ ಬೇರೆ ಬೇರೆ ಇವೆಂಟ್ ಇದ್ದು ಅಂದ್ರೆ ಅದಕ್ಕೆ ಹೋಗೋಕೆ ಇನ್ನು ಮುಂದೆ ಹೋಗಬೇಕಪ್ಪ, ಇನ್ವೈಟ್ ಮಾಡಿದರೆ ಎಲ್ಲ ಅಟೆಂಡ್ ಮಾಡಬೇಕು ಅನ್ನೋ ಒಳಗೊಂದೇನೋ ಇದನ್ನು ಬಂತು, ಪಾಸಿಟಿವಿಟಿನೂ ಬಂತು. ಸೊ ನೀವು ಐ ಹೋಪ್ ಸೊ ಪೂರ್ತಿ ಇವೆಂಟನ್ನು ನೋಡಿರಿ. ಮತ್ತು ಮೇನಂದ್ರೆ ಭಾಳಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದು
ಅವ್ರ ಮಮ್ಮಿ ಜೊತೆ ಎಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸು, ನಮ್ಮಮ್ಮ ನಿಮ್ಮ ವಿಡಿಯೋ ನೋಡ್ತಾರೋ ಅಂತ ಎಲ್ಲ ಹೇಳಿದರು. ಅದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು, ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತು. ಸೊ ಯಾರೆಲ್ಲ ವೇಟ್ ಆಗಿದ್ರಿ ಎಲ್ಲರಿಗೂ ಒಂದ್ಸಲ ವ್ಲಾಗ್ ಮುಖಾಂತರ ನಾನು ಮತ್ತೊಮ್ಮೆ ಹಾಯ್ ಹೇಳ್ತೀನಿ. ಅವರೆಲ್ಲ ಮದರ್ಸ್ಗೆ ಹಾಯ್ ಹೇಳ್ತೀನಿ. ಮತ್ತು ಇದೇ ರೀತಿ ವ್ಲಾಗ್ಸನ್ನು ನೋಡ್ಕೋತಾ ಇರ್ರಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಲೈಕ್ ಆಗೈತಿ. ನಮ್ಮ ಚಿಕ್ಕುನು ಬಂದ. ಬಾಯ್ ಮಾಡೋನು ಎಲ್ಲರಿಗೆ, ವ್ಲಾಗ್ ಎಂಡ್ ಮಾಡೋನು. ಬಾಯ್. ನಾವು ಚಿಕ್ಕು ಟೈಮ್. ಈಗ ಅಮ್ಮನ ಇವೆಂಟ್ ಮುಗೀತು, ಪಪ್ಪನ ಇವೆಂಟ್ ಮುಗೀತು. ಈಗ ಮಮ್ಮಿ ಪಪ್ಪ ಕ್ಯಾಮ್ರಾ ಆಫ್ ಮಾಡ್ತಾರು ಮತ್ತು ನಮ್ಮ ಚಿಕ್ಕು ಟೈಮ್ ಚಿಕ್ಕು ಜೊತೆ ಆಟ ಆಡ್ತಾರೆ ಈಗ. ಓಕೆ, ಎಸ್, ಬಾಯ್. ಹಿಂಗತ್ತ ಯಪ್ಪ.